ಗಣೇಶ ಮೂರ್ತಿಯ ದರ್ಬಾರ್ ಹಬ್ಬದ ಕಳೆ ತಂದ ಸಂಭ್ರಮ, ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು. ಯೂರಿಯಾಗೆ ಪರದಾಟ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು, ರಸಗೊಬ್ಬರದ ಅಂಗಡಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ. ಚಾಲಕರ ಅಜಾಗರೂಕತೆಯಿಂದ ಚಾಲನೆ, ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಅಪಘಾತ, ಚಾಲಕರ ಅವಾಂತರಕ್ಕೆ ಸಾರ್ವಜನಿಕರ ಪರದಾಟ. ಹದಗೆಟ್ಟ ರಸ್ತೆಗಳಿಂದ ಸಾರ್ವಜನಿಕರ ಪರದಾಟ, ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿರುವೆ ಶಾಸಕ ಮೇಲೂರು ರವಿಕುಮಾರ್. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಇಲ್ಲೊಂದು ಕಡೆ ಗಣೇಶನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮಕ್ಕೆ ಹಬ್ಬದ ಕಳೆ ತಂದಿದ್ದು, ತಮಟೆ ಸದ್ದಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಹೀಗೆ ದರ್ಬಾರ್ನಲ್ಲಿ ಕುಳಿತು ದೇದೀಪ್ಯಮಾನವಾಗಿ ರಾರಾಜಿಸ್ತಾ ಇರೋ ವಿಘ್ನ ನಿವಾರಕ ಗಣೇಶ ಮೂರ್ತಿ. ಇನ್ನು ಅಬ್ಬರಿಸುತ್ತಿರುವ ಡ್ರಮ್ ಸದ್ದಿಗೆ ಹೆಜ್ಜೆ ಹಾಕ್ತಾ ಇರೋ ಯುವಕ ಯುವತಿಯರು. ಇನ್ನು ರಂಗುರಂಗಿನ ಆಕಾಶದಲ್ಲಿ ಪಟಾಕಿಗಳ ಚಿತ್ತಾರ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ. ಹೌದು, ಗ್ರಾಮದ ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗವು 36ನೆಯ ವರ್ಷದ ಗಣೇಶೋತ್ಸವವನ್ನು ಅಂಗರಂಗ ವೈಭವವಾಗಿ ಆಚರಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ 12 ಅಡಿ ದರ್ಬಾರ್ ಗಣಪತಿ ಮೂರ್ತಿಯನ್ನು ಶ್ರೀ ಹರಕೆ ಮಹಾಗಣಪತಿ ದೇಗುಲದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ರು. 13 ದಿನಗಳ ಕಾಲ ಮೂರ್ತಿಗೆ ದಿನಕ್ಕೊಂದರಂತೆ ಅಲಂಕಾರವನ್ನ ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಜೊತೆಗೆ ಮಹಿಳೆಯರು ಹಾಗೂ ಪುಟಾಣಿಗಳಿಗಾಗಿ ಕ್ರೀಡೆಗಳನ್ನು ಆಯೋಜಿಸಿ ಪ್ರತಿಯೊಬ್ಬರನ್ನ ರಂಜಿಸಿದ್ದರು. ಅಲ್ಲದೆ ಖಗ್ರಾಸ ರಕ್ತ ಚಂದ್ರಗ್ರಹಣದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಗಳನ್ನು ಆಯೋಜಿಸಲಾಗಿತ್ತು. ಇನ್ನು 13ನೇ ದಿನ ಗಣಪತಿ ವಿಸರ್ಜನೆ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಿ ಗ್ರಾಮಸ್ಥರ ಮನ ಗೆದ್ದಿದ್ದಾರೆ. ನಮಸ್ತೆ ಗಣಪತಿಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಆತ್ಮದಾನಿ ತ್ವಂ ಗುಣತ್ರಯಾತೀತಃ ತ್ವಮವಸ್ಥಾತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರೇಸಿ ಪ್ರೋತ್ರವಚಂ ಸ್ವಾಹಾ ಸರ್ವಂ ವೈ ಪೂರ್ಣಾವತಿಃ ಸರ್ವಮೇವ ಆಪ್ನೋತಿ ಅತ್ಯಮೇವ ಪ್ರತಿಷ್ಠತೆ ಸ್ವಾಹಾ. ಸರ್ವಂ ವೈ ಪೂರ್ಣಾವತಿಃ
ಭ್ಯೋ ನಮಃ ಹರಿ ಓಂ. ನಾಯನಹಳ್ಳಿಯಲ್ಲಿ 36 ವರ್ಷ ಇದು ಸಂಕಷ್ಟರ ಗಣಪತಿ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗಣಪತಿ ವರ್ಷಿದ್ಧನಾಯಕನ ಇಟ್ಟು ಮೆರವಣಿಗೆ ಮಾಡಿ ಭಾಳ ವಿಜೃಂಭಣೆಯಾಗಿ ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಬಹಳ ಸಹಾಯ ಮಾಡಿ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರತಿದಿನ ಸಂಜೆ ಶ್ರೀ ವರ್ಷಿದ್ಧನಾಯಕ ಸ್ವಾಮಿಯಲ್ಲಿ ವಿಜೃಂಭಣೆಯಾಗಿ ಪೂಜೆ ಮಾಡಿ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಭಕ್ತ ಮಹೇಶ್ವರಿಗೆ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವರೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ಪ್ರತಿ ತಿಂಗಳಲ್ಲಿ ಕೂಡ ಸಂಕಷ್ಟ ಚತುರ್ಥಿ ನಡೀತದೆ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಇದೆ, ಎಲ್ಲರೂ ಮಾಡಿಸ್ಕೊಂಡು ಹೋಗ್ಬೋದು. ಈ ಹರಕೆ ಮಹಾಗಣಪತಿ ದೇವಸ್ಥಾನದಲ್ಲಿ 2 ತೆಂಗಿನಕಾಯಿ ಕಟ್ಟಿಬಿಟ್ರೆ ಅವರಿಗೆಲ್ಲ ಮದುವೆ ಆಗ್ತದೆ, ಸಂತಾನ ಆಗ್ತದೆ, ಒಳ್ಳೆಯ ವಿದ್ಯಾಬುದ್ಧಿ ಎಲ್ಲ ಬರ್ತದೆ. ಅದರಿಂದ ಸರ್ವೇ ಜನ ಎಲ್ಲರೂ ಕೂಡ ಈ ದೇವರ ಅನುಗ್ರಹ ಪಾತ್ರ ಆಗಬೇಕಾಗಿ ನಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ 36 ವರ್ಷದಿಂದ ನಾವು ಗಣಪತಿ ಇಡ್ತಾ ಬರ್ತಾ ಇದ್ದೀವಿ, ನಡೆಸ್ಕೊಂಡು ಹೋಗ್ತಾನೆ ಇದ್ದೀವಿ. ಯಾವುದೇ ಕಾರಣದಿಂದ ಗಲಿಬಿಗಳೇನಿಲ್ಲ, ಸಂತೋಷವಾಗಿ ಖುಷಿಯಾಗಿ ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಗಣಪತಿನ ಇಟ್ಟು ವಿಸರ್ಜನೆ ಮಾಡ್ತೀವಿ. ಇದನ್ನು ನಿರಂತರವಾಗಿ ನಮ್ಮ ಯುವಕರೆಲ್ಲ ಇದ್ದಾರೆ, ಹರಕೆ ಮಹಾಗಣಪತಿ ಗೆಳೆಯರ ಬಳಗ ಇದ್ದಾರೆ, ಅವ್ರು ಇರೋಷ್ಟು ದಿವಸನೂ ಕೂಡ ಈ ಸನ್ನಿಧಾನದಲ್ಲಿ ಗಣಪತಿ ಇಡ್ತೀವಿ ಮತ್ತು ವಿಸರ್ಜನೆಯಾಗಿ ಹುಡುಗರು ಇರೋವರೆಗೂ ನಡೀತಾನೆ ಇರ್ತೀವಿ. ಮೆರವಣಿಗೆಯಲ್ಲಿ ದರ್ಬಾರ್ ಗಣಪತಿ ಮೂರ್ತಿ ಮುಂಭಾಗ ಬ್ಯಾಂಡ್ ಸೆಟ್ಟು ಹಾಗೂ ತಮಟೆ ಸದ್ದಿಗೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ನಮ್ಮೂರು ನಾಯನಹಳ್ಳಿ ಪ್ರತಿ 36 ವರ್ಷದಿಂದ ನಾವು ಪ್ರತಿ ವರ್ಷವೂ ಗಣೇಶನ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ. ನಮ್ಮ ಇದು ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಈ ವರ್ಷ ಮಹಾರಾಜ ಗಣೇಶನ ಇಟ್ಟು ತುಂಬ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಹೆಣ್ಮಕ್ಳು ಕೂಡ ತುಂಬ ಖುಷಿಯಿಂದ ಆಡ್ತಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮೂರವರೆಲ್ಲ ಸೇರಿಕೊಂಡು. ಡ್ಯಾನ್ಸ್ ಆಡಿಕೊಂಡು ಡ್ರಮ್ಸ್ ಆಗಿರಲಿ, ಡೋಲು 13 ದಿವಸದಿಂದ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಪ್ರತಿ ವರ್ಷ ಮಾಮೂಲಿ ನಾರ್ಮಲಾಗಿ ಇಡ್ತಿದ್ರು, ಈ ವರ್ಷ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲದನ್ನು ಮುಂದೆ ಬಿಟ್ಟು ಎಲ್ಲನೂ ಚೆನ್ನಾಗಿ ಮಾಡಿ ಡ್ಯಾನ್ಸ್ಗಳು ಹೆಣ್ಮಕ್ಳು ಎಲ್ಲನೂ ಮುಂದೆ ಬಿಟ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಈ ವರ್ಷ. ಪುನೀತಾ ಅಂತ ನಾಯನಹಳ್ಳಿ ಗ್ರಾಮ ನಂದು. ನಮ್ಮ ಊರಲ್ಲಿ ಸುಮಾರು 36 ವರ್ಷಗಳಿಂದ ಗಣೇಶ ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷ ಹರಕೆ ಮಹಾಗಣಪತಿ ಗೆಳೆಯರ ಬಳಗದಿಂದ ತುಂಬ ವಿಜೃಂಭಣೆಯಿಂದ ಅಂದರೆ 13 ದಿನಗಳು ನಮ್ಮ ಊರಲ್ಲಿ ವಿಘ್ನೇಶ್ವರನನ್ನು ಇಟ್ಟು ಒಂದೊಂದು ದಿನ ಒಂದೊಂದು ಥರ ಸ್ಪೋರ್ಟ್ಸ್ ಇಟ್ಕೊಂಡು ಎಲ್ಲ ಮಕ್ಕಳು ಡ್ಯಾನ್ಸ್ ಆಡಿಕೊಂಡು ತುಂಬ ಚೆನ್ನಾಗಿ ಅಂದರೆ ಇಷ್ಟು ವರ್ಷಗಳಿಗಿಂತ ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬಂದಿದ್ದೀವಿ. ಇವತ್ತು 13ನೇ ದಿನದಿಂದ ನಾವು ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳು ಮತ್ತು ಹೆಂಗಸರು ಮತ್ತು ಮುದುಕರು ಎಲ್ಲ ಗಂಡಸರು ಎಲ್ಲರೂ ಕುಣಿತು ಕುಪ್ಪಳಿಸಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ. ಗೆಳೆಯರ ಬಳಗದ ಹುಡುಗರಂತೂ ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಅವರೇ ಮುಂದೆ ನಿಂತು ಎಲ್ಲ ಹಬ್ಬನ ಮಾಡಿದ್ದು ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಗಣಪತಿ ಮೂರ್ತಿಯ ಮೆರವಣಿಗೆ ಅತ್ಯಾಕರ್ಷಕವಾಗಿದ್ದು ಬಣ್ಣ ಬಣ್ಣದ ಪಟಾಕಿಗಳ ಸಿಡಿತದಿಂದ ಆಗಸದಲ್ಲಿ ಮಾಯಾಲೋಕವೇ ಸೃಷ್ಟಿಯಾಗಿತ್ತು. ಇಡೀ ಗ್ರಾಮದಲ್ಲಿ ಒಂದು ರೀತಿಯ ವಿಶೇಷ ವಾತಾವರಣ ಏರ್ಪಟ್ಟಿತ್ತು. ನಮ್ಮ ಹೆಸರು ಶರತ್ ಅಂತ, ನಾಯನಹಳ್ಳಿ ಗ್ರಾಮದಿಂದ. ನಾವು ಶ್ರೀ ಹರಕೆ ಮಹಾಗಣಪತಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷ 36 ವರ್ಷಗಳ ಕಾಲ ಗಣೇಶ ಉತ್ಸವವನ್ನು ವಿಭಿನ್ನವಾಗಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷ 36ನೇ ವರ್ಷದ ಪ್ರಯುಕ್ತ ದರ್ಬಾರ್ ಗಣೇಶ ವೆರೈಟಿಯಾಗಿ ಇಡೀ ನಾಯನಹಳ್ಳಿಯಲ್ಲಿ ಪ್ರಥಮ ಬಾರಿಗೆ 12 ಅಡಿ ಗಣೇಶವನ್ನು ಇಟ್ಟು ದರ್ಬಾರ್ ರೀತಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಗೆಳೆಯರ ಬಳಗ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರು, ನಮ್ಮ ಹಿರಿಯರು, ನಮ್ಮ ಮುಖಂಡರು ಹಾಗೂ ಮಹಿಳೆಯರು, ಹೆಣ್ಣು ಮಕ್ಕಳೆಲ್ಲ ಸೇರಿ ತುಂಬ ವಿಭಿನ್ನ ರೀತಿಯಾಗಿ ನೃತ್ಯಗಳನ್ನು ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಸರ್. ಇವತ್ತು
ಒಟ್ನಲ್ಲಿ ಗಣಪತಿ ಹಬ್ಬ ಎಂಬುದು ಒಗ್ಗಟ್ಟಿನ ಹಬ್ಬ ಎಂತಲೇ ಹೇಳಬಹುದು. ಅದರಂತೆ ಗ್ರಾಮದಲ್ಲಿ ಸತತ 36 ವರ್ಷಗಳಿಂದ ಯುವಕರ ಬಳಗವು ಗಣೇಶೋತ್ಸವವನ್ನು ಆಚರಿಸುತ್ತಾ ಬಂದಿದ್ದು, ಈ ಬಾರಿ ಕೊಂಚ ಹೊಸ ವಿನ್ಯಾಸದೊಂದಿಗೆ ಗಣಪತಿ ಮೂರ್ತಿಯನ್ನು ತಂದು ಹೊಸ ಝಲಕ್ಕನ್ನು ಕೊಟ್ಟಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಸಬ್ಸಿಡಿ ದರದಲ್ಲಿ ವಿತರಿಸುತ್ತಿರುವ ಯೂರಿಯಾ ವಾಣಿಜ್ಯ ಬಳಕೆಗೆ ಬಳಸುತ್ತಿರುವ ಹಾಗೂ ಹೊರ ರಾಜ್ಯಕ್ಕೆ ಸಾಗಿಸುತ್ತಿರುವ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ರೈತರು ಆಧಾರ್ ಕಾರ್ಡ್ ಜೊತೆಗೆ ಪಹಣಿಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಳಬೇಕಾಗಿದೆ ಎಂದು ಚಿಂತಾಮಣಿ ಉಪವಿಭಾಗದ ಉಪ ಕೃಷಿ ನಿರ್ದೇಶಕಿ GR ಭವ್ಯಾರಾಣಿ ತಿಳಿಸಿದ್ದಾರೆ. ಈ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ ಈಗಾಗಲೇ ನಮಗೆ 23,307 ಹೆಕ್ಟೇರಷ್ಟು ಬಿತ್ತನೆ ಪ್ರದೇಶ ಈಗ ಪೂರ್ಣಗೊಂಡಿರುತ್ತದೆ. 80.66% ಆಗಿರುತ್ತದೆ. ಬಾಗೇಪಲ್ಲಿ ಪಟ್ಟಣದ ವಿವಿಧ ರಸಗೊಬ್ಬರ ಅಂಗಡಿಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಯೂರಿಯಾ ದಾಸ್ತಾನು ಹಾಗೂ ವಿತರಣೆ ಮಾಹಿತಿ ಪಡೆದುಕೊಂಡು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಚಿಂತಾಮಣಿ ಉಪವಿಭಾಗದ ಉಪ ಕೃಷಿ ನಿರ್ದೇಶಕಿ GR ಭವ್ಯರಾಣಿ ಮಾತನಾಡಿ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಲ್ಲಿ ಬಿತ್ತನೆ ಚಟುವಟಿಕೆಗಳು ಮುಗಿದು 1 ತಿಂಗಳು ಕಳೆಯುತ್ತಿದ್ದರೂ ಯೂರಿಯಾ ಕೊರತೆ ಮತ್ತಷ್ಟು ಹೆಚ್ಚಾಗುತ್ತಿದೆ. ಬೇಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಯೂರಿಯಾ ಸರಬರಾಜು ಮಾಡಿದರೂ ರೈತರು ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪುತ್ತಿಲ್ಲ. ಆದ್ದರಿಂದ ಕೃಷಿ ಇಲಾಖೆ ರೈತರ ಹಿತದೃಷ್ಟಿಯಿಂದ ಗಮನಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ 2025ನೇ ಸಾಲಿನಲ್ಲಿ 80.66% ವಿಸ್ತೀರ್ಣದ 23,307 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಬಿತ್ತನೆ ವಿಸ್ತೀರ್ಣದ ಆಧಾರಿತವಾಗಿ 2025ರ ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ 2188 ಮೆಟ್ರಿಕ್ ಯೂರಿಯಾ ಬೇಕಾಗಿದೆ. ಆದರೆ ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಿಗೆ ವಿವಿಧ ಕಂಪನಿಗಳಿಂದ 3,270 ಮೆಟ್ರಿಕ್ ಟನ್ ಯೂರಿಯಾ ಸರಬರಾಜು ಮಾಡಲಾಗಿದೆ. ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿಗೆ ಅಗತ್ಯಕ್ಕೂ ಮೀರಿ 1,080 ಮೆಟ್ರಿಕ್ ಟನ್ ಯೂರಿಯಾ ಹೆಚ್ಚುವರಿಯಾಗಿ ಪೂರೈಸಲಾಗಿದೆ. ಆದರೂ ಯೂರಿಯಾಗೆ ಮಾತ್ರ ಬೇಡಿಕೆ ಕಡಿಮೆಯಾಗುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯಾರಾಣಿ, GR ಉಪಕೃಷಿ ನಿರ್ದೇಶಕರು 2, ಚಿಂತಾಮಣಿ ಉಪವಿಭಾಗ. ಇವತ್ತಿನ ದಿವಸ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ ಈಗಾಗಲೇ ನಮಗೆ 23,307 ಹೆಕ್ಟೇರಷ್ಟು ಬಿತ್ತನೆ ಪ್ರದೇಶ ಈಗ ಪೂರ್ಣಗೊಂಡಿರುತ್ತದೆ. 80.66% ಆಗಿರುತ್ತದೆ. ಅದರಲ್ಲಿ ಮುಖ್ಯವಾಗಿ ಮುಸ್ಕಿನ ಜೋಳ 15,000 ಹಾಗೂ ನಮಗೆ ನೆಲಗಡಲೆ 5,200 ಹೆಕ್ಟೇರಷ್ಟು ಪ್ರದೇಶ ಬಂದಿರುತ್ತೆ. ಅದನ್ನು ಬಿಟ್ಟರೆ ನಮಗೆ ರಾಗಿ ಒಂದು 570, ಭತ್ತ 777 ಹೆಕ್ಟೇರಷ್ಟು ಬಿತ್ತನೆ ಪ್ರದೇಶ ಬಂದಿರುತ್ತೆ. ಈಗ ನಮಗೆ ಈಗಾಗಲೇ ಬಿತ್ತನೆ ಪ್ರದೇಶ ಎಲ್ಲ ಮುಗಿದಿರುತ್ತದೆ. ಕ್ರಾಪ್ ಎಲ್ಲ ಈಗ ನಮಗೆ ಮುಸ್ಕಿನ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಎಲ್ಲ ಒಂದು 35ರಿಂದ 40 ದಿನಗಳಷ್ಟು ಬೆಳೆ ಇರುತ್ತೆ. ಈಗ ಈ ಒಂದು ಬೆಳೆಗೆ ಈಗಾಗಲೇ ನಮಗೆ ಫರ್ಟಿಲೈಸರ್ಸು ಏನು ರಸಗೊಬ್ಬರ ಏನಿರುತ್ತೆ, ಈಗಾಗಲೇ ನಮಗೆ ಈ ಒಂದು ತಾಲೂಕಿಗೆ ನಮಗೆ ಸೆಪ್ಟೆಂಬರ್ವರೆಗೂ ಬೇಡಿಕೆ ಇರೋದು 2,188 ಮೆಟ್ರಿಕ್ ಟನ್ನಷ್ಟು ಯೂರಿಯಾ ನಮಗೆ ಡಿಮ್ಯಾಂಡ್ ಇರೋದು. ಈಗಾಗಲೇ ನಮಗೆ 3,270 ಟನ್ನಷ್ಟು ಯೂರಿಯಾ ಚೇಳೂರು ಮತ್ತು ಬಾಗೇಪಲ್ಲಿ ತಾಲೂಕುಗಳಿಗೆ ಬಂದಿರುತ್ತೆ. ಅಂದರೆ 1,082 ಮೆಟ್ರಿಕ್ ಟನ್ನಷ್ಟು ಹೆಚ್ಚಿಗೆ ನಮಗೆ ಯೂರಿಯಾ ಬಂದಿರುತ್ತದೆ ಈ ಒಂದು 2 ತಾಲೂಕಿಗೂ ಸೇರಿ. ಈ ಒಂದು ಬಂದಿರುತ್ತದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ನೀವು ತಮ್ಮ ಗಮನಕ್ಕೆ ತರೋದೇನೆಂದರೆ, ತಮ್ಮ ಹಿತದೃಷ್ಟಿಗೋಸ್ಕರ ನಾವು ನಾಳೆಯಿಂದ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ. ಏನಂತಂದರೆ, ಈ ಒಂದು ವಾಣಿಜ್ಯ ಉಪಯೋಗಕ್ಕಾಗಿ ಹಾಗೂ ಅಂತಾರಾಜ್ಯ ಏನು ಬೇರೆ ಕಡೆ ಏನು ಇದೊಂದು ರಸಗೊಬ್ಬರ ಹೋಗ್ತಾ ಇದೆ, ಈ ಒಂದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ
ನಾಳೆಯಿಂದ ಎಲ್ಲ ರೈತ ಬಾಂಧವರು ತಮ್ಮಲ್ಲಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಣಿಯನ್ನು ತಗೊಂಡು ಬಂದು ನೀವು ರಸಗೊಬ್ಬರವನ್ನು ತಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಶ್ರೀನಿವಾಸ್, ಕೃಷಿ ಅಧಿಕಾರಿ ನಾರಾಯಣ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬಸ್ ಚಾಲಕರ ಅಜಾಗರೂಕ ಚಾಲನೆಯಿಂದ ಸಾರ್ವಜನಿಕರು ಭಯಭೀತರಾಗಿದ್ದು, ಇಲ್ಲೊಂದು ಕಡೆ ನಡೆದ ಅಪಘಾತದಲ್ಲಿ ಇಬ್ಬರು ಜಸ್ಟ್ ಮಿಸ್ ಆಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಅಬ್ಬಬ್ಬಾ, ಹೀಗೆ ಹೋಗ್ತಾ ಇದ್ದ ಖಾಸಗಿ ಬಸ್ಸು ಪ್ರಯಾಣಿಕರನ್ನ ನೋಡಿ ಸಡನ್ ಬ್ರೇಕ್ ಹಾಕಿದ್ದಕ್ಕೆ ಹಿಂಬದಿಯಿಂದ ಬಂದ ಸರ್ಕಾರಿ ಬಸ್ಸು ಡಮ್ ಅಂತ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿರೋದು.
ಇದರ ಮಧ್ಯೆ ಇಬ್ಬರು ಮಹಿಳೆಯರು ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿರೋ ಈ ಸಿಸಿಟಿವಿ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಟು ದಿಬ್ಬೂರಹಳ್ಳಿ ಗ್ರಾಮಗಳ ಮಾರ್ಗವಾಗಿ ಹೋಗುವ ಸರ್ಕಾರಿ ಬಸ್ಸು ರಿಪೇರಿ ಇದೆ ಅಂತ ಚಿಕ್ಕಬಳ್ಳಾಪುರ ಡಿಪೋದಲ್ಲಿ ಬಿಟ್ಟಿದ್ರು. ಮಂಗಳವಾರ ರೆಡಿಯಾದ ಸರ್ಕಾರಿ ಬಸ್ನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಶಿಡ್ಲಘಟ್ಟಕ್ಕೆ 35ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ನಾಯನಹಳ್ಳಿ ಗ್ರಾಮದ ಬಳಿ ಹೋಗ್ತಾ ಇತ್ತು. ಅದೇ ರೀತಿ ಶಿಡ್ಲಘಟ್ಟ ಮೂಲದ SVT ಖಾಸಗಿ ಬಸ್ ಕೂಡ ಇದರ ಮುಂದೆ ಹೋಗ್ತಿತ್ತು. ನಾಯನಹಳ್ಳಿ ಹತ್ರ ಬರ್ತಿದ್ದಂತೆ ರಸ್ತೆ ಬದಿ ಕುಳಿತಿದ್ದ ಇಬ್ಬರು ಮಹಿಳೆಯರು ಬಸ್ಗೆ ಕೈ ಅಡ್ಡ ಇಟ್ಟಿದ್ದಾರೆ. ಇದರಿಂದ ವೇಗವಾಗಿ ಬಂದ ಖಾಸಗಿ ಬಸ್ ಚಾಲಕ ಸಡನ್ ಆಗಿ ಬ್ರೇಕ್ ತುಳಿದಿದ್ದಾನೆ. ಇನ್ನು ಹಿಂದೆ ಬಂದ ಸರ್ಕಾರಿ ಬಸ್ ಚಾಲಕ ಬಸ್ ಕಂಟ್ರೋಲ್ ಸಿಗದೆ ನೇರವಾಗಿ ಬಂದು ಖಾಸಗಿ ಬಸ್ನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಖಾಸಗಿ ಬಸ್ನ ಹಿಂಭಾಗದ ಗಾಜು ಸರ್ಕಾರಿ ಬಸ್ನ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ. ಆದ್ರೆ ಇದಕ್ಕೆ ಕಾರಣ ಖಾಸಗಿ ಬಸ್ ಚಾಲಕನೇ ಅಂತ ಸರ್ಕಾರಿ ಬಸ್ ಚಾಲಕ ಆರೋಪ ಮಾಡಿದ್ದಾನೆ. ನಮ್ಮ ಶ್ರೀಕಾಂತ್, ನಾವು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಹೋಗ್ತಾ ಇದ್ವಿ. ಇಬ್ಬರು ಹಿಂದೆ ಮುಂದೆ ಬರ್ತಾ ಇದ್ವಿ. ಅವರು ಸಣ್ಣ ಬರ್ತಾಯಿದ್ರು, ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ನಾವು ಬರ್ತಾಯಿದ್ವಿ, ನಾವು ಇಲ್ಲಿ ಸ್ಟಾಪ್ ಕೊಡೋಕೆ ಬರ್ತಾಯಿದ್ವಿ. ಅವ್ರು ಯಾರು ಕೈಯಿಂದ ಅಂತ ಹೇಳ್ಬಿಟ್ಟು ಸಣ್ಣಗೆ ಬ್ರೇಕ್ ಹೊಡೆದ್ರು. ಹತ್ರ ಬಂದು ಸಣ್ಣಗೆ ಬ್ರೇಕ್ ಹೊಡೆದ್ರು. ನಾನು ಬ್ರೇಕ್ ಕಂಟ್ರೋಲ್ ಮಾಡ್ತಾ ಕಂಟ್ರೋಲ್ ಆಗಲಿಲ್ಲ. ಸಣ್ಣಗೆ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರು. ನಾನು ಬೇಕಾದ್ರೆ ನೋಡಿ ಗಾಡಿ ಎಲ್ಲ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರು. ನಾನು ಲೆಫ್ಟ್ ಬರ್ತಾಯಿದ್ದೆ. ಸಡನ್ ಬ್ರೇಕ್ ಕೊಟ್ಟು ನಿಲ್ಲಿಸಿದ್ರು. ನಮ್ಮ ಗಾಡಿ ನಾವು ಹೊಡೆದ್ವಿ, ಅವ್ನು ಸಡನ್ ಬ್ರೇಕ್ ಹೊಡೆದು ನಾವು ಹೊಡೆದ್ವಿ, ಬಟ್ ಕಂಟ್ರೋಲ್ ಆಗಲಿಲ್ಲ. ಬಂದು ಗಾಡಿಗೆ ಟಚ್ ಆಯಿತು. ಇಲ್ಲ, ಓವರ್ಟೇಕಿನಿಲ್ಲ. ಅವ್ರ ಪಾಡು ಅವ್ರು ಮುಂದೆ ಬರ್ತಾಯಿದ್ರು, ನಾನು ಹಿಂದೆ ಬರ್ತಾ ಇದ್ದೆ. ಅವ್ರ ಪಾಡು ಹೋಗ್ತಾ ಇದ್ದವರು ಸಡನ್ನಾಗಿ ಬ್ರೇಕ್ ಹೊಡೆದ್ರು ಅಷ್ಟೇ. ಯಾರು ಪ್ಯಾಸೆಂಜರ್ ಕೈ ಅಂದರು ಅಂತ ಹೇಳ್ಬಿಟ್ಟು ಸಡನ್ ಸೆಂಟ್ರೋಡಲ್ಲಿ ನಿಲ್ಲಿಸ್ಬಿಟ್ರು. ಲೆಫ್ಟ್ ಬರೋಂಗಿದ್ರೆ ಗೊತ್ತಾಗ್ತಾಯಿತ್ತು ನಮಗೆ. ಲೆಫ್ಟ್ ಬರಲಿಲ್ಲ, ಅವ್ರ ಪಾಡು ಹೋಗ್ತಾ ಇದ್ರು, ನಾನು ಲೆಫ್ಟ್ ಬರ್ತಾ ಇದ್ದೆ. ಅವ್ರು ಲೆಫ್ಟ್ ಬರೋಂಗಿದ್ರೆ ನಾವು ನೋಡ್ಕೊತಾ ಇದ್ವಿ. ಅವ್ರು ಸೆಂಟ್ರಲ್ ಹೋಗ್ತಾ ಇದ್ರಲ್ಲ, ಅವ್ರು ಇನ್ನೇ ಸ್ಟಾಪ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಲೆಫ್ಟ್ಗೆ ಬರ್ತಾ ಇದ್ವಿ. ನೋಡಿ, ನಮ್ಮ ಬೇಕಾದ್ರೆ ಗಾಡಿ ನೋಡ್ರಿ, ನಾವೆಲ್ಲಿ ನಿಲ್ಲಿಸಿದ್ವಿ. ಲೆಫ್ಟಿಗೆ ಬರ್ತಾ ಇದ್ವಿ, ಬ್ರೇಕ್ ಹೊಡೆದ್ರು. ಬಟ್ ನಮ್ಮ ಗಾಡಿ ಸಣ್ಣ ಬ್ರೇಕ್ ಅಂತ ನಾವು ಓಡಿದ್ವಿ, ಕಂಟ್ರೋಲ್ ಆಗಲಿಲ್ಲ. ಹೋಗಿ ಗಾಡಿಗೆ ಟಚ್ ಆಯಿತು. ಯಾರಿಗೇನಾಗಿಲ್ಲ. ನಮ್ಮ ಗಾಡಿಲಿ 30-35 ಜನ ಇದ್ದರು. ಗಾಡಿಗೆ ನೋಡಿ, ಈಗ ಫ್ರೆಂಡ್ಗೆ ನಮ್ಮ ಗಾಡಿ ಗ್ಲಾಸ್ ಹೋಗೈತೆ, ಅವ್ರದ್ದು ಗ್ಲಾಸ್ ಹೋಗೈತೆ. ಇಲ್ಲ, ಏನಿಲ್ಲ, ನಾವು ಆಫೀಸರ್ಗೆ ಇನ್ಫಾರ್ಮೇಷನ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳೋರು. ಅಂದಹಾಗೆ ಖಾಸಗಿ ಬಸ್ ವಾಹನದಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರೆ ಸರ್ಕಾರಿ ಬಸ್ನಲ್ಲಿ 35ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಇದ್ದಕ್ಕಿದ್ದಂತೆ ಸಾರ್ವಜನಿಕರು ನೋಡ್ತಾ ಇದ್ದಂತೆ ಈ ಬಸ್ಗಳ ನಡುವೆ ಅಪಘಾತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಖಾಸಗಿ ಬಸ್ ಚಾಲಕನ ಮೇಲೆ ಫುಲ್ ಗರಂ ಆಗಿದ್ರು. ಈ ಎಲ್ಲಾ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಖಾಸಗಿ ಬಸ್ ಚಾಲಕ ಮಾತ್ರ ಸರ್ಕಾರಿ ಬಸ್ ಚಾಲಕ ಮೊಬೈಲ್ ನೋಡಿಕೊಂಡು ವಾಹನ ಚಲಾಯಿಸಿದ್ದಕ್ಕೆ ಅಪಘಾತವಾಗಿದೆ, ನಂದೇನು ತಪ್ಪಿಲ್ಲ ಅಂದಿದ್ದಾರೆ. ನಾಜಿಮ್ ಅಹಮದ್, ಶಿಲ್ಘಟ್ಟ SVT ಡ್ರೈವರು. ನಾಯನಹಳ್ಳಿಯಲ್ಲಿ ಸೈಡಾಗ ಗಾಡಿ ಹಾಕಿದೆ. ಪ್ಯಾಸೆಂಜರ್ ಹಾಕಕ್ಕೆ ಬಂದರು. ಮತ್ತು ಲೆಫ್ಟ್ಗೆ ಹೋದವನು ಫಾಸ್ಟಾಗಿದ್ದು ಬಂದು ಹಿಂದ್ಗಡೆ ಹೊಡೆದ್ನು. ಹಿಂದ್ಗಡೆ ಹೊಡ್ಬಿಟ್ಟು ನಾನು ಗಾಡಿ ಮುಂದೆ ಮೂವ್ ಆಗಿದೆ. ಅವನು ಫೋನಲ್ಲಿ ಮಾತಾಡ್ಕೊಂಡು ಬಂದಂತೆ. ಯಾರೋ ಲೇಡೀಸ್ ಅಮ್ಮ ಹೇಳಿದ್ರು, ಫೋನಲ್ಲಿ ಮಾತಾಡ್ಕೊಂಡು ಬಂದು ಹೊಡ್ಬಿಟ್ನು ಅಂತ ಹೇಳಿದ್ರು. ಈಗ ನಿಮ್ಮಲ್ಲಿ ಹಿಂದೆ ಕೂತರು ಪ್ಯಾಸೆಂಜರ್ಗಳು ಕೂಡ ಹೇಳಿದ್ರು, ಇವರೇ ಬಂದು ಬೇಕಂತ ಯಾರೋ ಪ್ಯಾಸೆಂಜರ್ಗಳು ಬಂದು ಇಬ್ಬರು ತುಳಿದ್ರು, ಅದಕ್ಕೆ ಇವರು ಸಡನ್ ಬ್ರೇಕ್ ಹೊಡೆದ್ರು ಅಂತ ಹೇಳಿದ್ರು. ಪ್ಯಾಸೆಂಜರ್ ಹುಡುಗರು ಹೇಳಿದ್ರು, ಈಗ ಸ್ಟೂಡೆಂಟ್ಸು ಬ್ರೇಕ್ ಏನು ಹೊಡೆದಿಲ್ಲ. ನಾವು ಮುಂದೆ ಇರೋದು, ಅವನ ಹಿಂದೆ ಬಂದು ಹೊಡೆದಿರೋದು. ಅಲ್ಲ, ಈಗ ಅವರು ನೀವು ಅದು ಒಪ್ಕೊಳ್ತೀವಿ ಇಲ್ಲ ಅಂತ. ಈಗ ಅವರು ಹುಡುಗರು ನಿಮ್ಮಲ್ಲಿ ಬಸ್ಸಲ್ಲಿ ಇದ್ದವರು ಹೇಳಿದ್ರು, ಈಗ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಫೋನಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಯಾರು ಹೇಳಿದ್ರು? ಅವ್ರು ಯಾರೋ ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ್ರೆ ನಮಗೂ ಹುಡುಗರು ಹೇಳಿದ್ರಲ್ಲ. ಈಗ ನೀವು ಬಂದು ಸಡನ್ ಬ್ರೇಕ್ ಹೊಡೆದ್ರಿ. ನಾವು ಮುಂದೆ ಇದೀವಲ್ಲ, ಹಿಂದೆ ನೋಡ್ಕೊ ಬಂದು ಸ್ಲೋ ಮಾಡಬೇಕು. ನಾವು 2 ಸೀಟ್ ಎಕ್ಕಿಸ್ಕೊಂಡು ಮೂವ್ ಮಾಡ್ತಾ ಇರೋದು. ಅವ್ನು ಬಂದು ಸಡನ್ನಾಗಿ ಬಂದು ಹೊಡೆದಿರೋದು. ಅಲ್ಲಿಂದ ಒಂದು 10 ಅಡಿ ಮುಂದೆ ಹೋಗಿದೆ ಗಾಡಿ. ಈಗ ಅಜಾತುರ್ದಿಂದ ಯಾರಾದರೂ ಪ್ಯಾಸೆಂಜರ್ಗಳು ಏನಾದರೂ ಅನಾಹುತ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಹೊಣೆ ಆಗೋದು. ನೀವೇ ತಾನೇ ಹೊಣೆ ಆಗ್ತಿದ್ರು? ನಾವೇ. ಜಾಗ್ರತೆ ಓಡಿಸ್ಬೇಕಲ್ವಾ ಗಾಡಿಗಳನ್ನ? ಸ್ಲೋ ಹೋಗ್ತಾವೆ ಗಾಡಿನ. ಗಾಡಿ ಸ್ಲೋ ಏನೂ ಇಲ್ಲ, ಅಷ್ಟು ಫಾಸ್ಟ್ ಏನೂ ಇಲ್ಲ. ಸ್ಲೋ ಓಡಿಸಿದ್ರೆ ಅದು ನಾವು ನೋಡಿಲ್ಲ. ಈಗ ಸಿಸಿ ಕ್ಯಾಮ್ರಾ ಫುಟೇಜ್ ಬರುತ್ತೆ, ಸಿಸಿ ಕ್ಯಾಮ್ರಾದಲ್ಲಿ ಸೆಂಟ್ರಲ್ ರೋಡ್ ಸೈಡ್ ಆಗಿತ್ತು. ಸೆಂಟ್ರಲ್ ಹೋಗೋಣ ಅಂದರೆ ಇವಾಗ ನಾನು ಅಲ್ಲಿ ಬಂದು ಹೊಡೆದ್ನಲ್ಲ, ಅದಕ್ಕೆ ಸ್ವಲ್ಪ ಸೆಂಟ್ರ್ ತಗೊಂಡೆ. ಸೈಡಾಗಿ. ನಿಮ್ಮಲ್ಲಿ ಎಷ್ಟೇ ಪ್ಯಾಸೆಂಜರ್ಗಳಿದ್ರು ಬಸ್ಸಲ್ಲಿ? ನಮ್ಮಲ್ಲಿ ಒಂದು 15 ಜನ ಇದ್ರು. 15 ಜನ. ಯಾರಿಗೇನಿಲ್ಲ. ಇನ್ನು ಅಪಘಾತದ ರಭಸಕ್ಕೆ 2 ಬಸ್ಗಳು ಜಖಂ ಆಗಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ನವೀನ್ ಕುಮಾರ್ ಅಂತ, ನಮ್ಮದು ಇಲ್ಲೇ ಗಿಡ್ನಳ್ಳಿ ಹತ್ರ ಕುರುಬಚನಪಡೆ ಅಂತ. ಆ್ಯಕ್ಚುಲಿ ನಾನು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಹತ್ತು ಕಡೆಯಿಂದ ಜೋರಾಗಿ ಬಸ್ ಬರ್ತಿತ್ತು, ಬಟ್ ಇದು ಬಂದು ಹಿಂಗೆ ಹಾಕ್ಕೊಂತು ಹಿಂದೆಯಿಂದ ಬಂದು ಡ್ಯಾಶ್ ಹೊಡೆದು. ಮತ್ತು ತುಂಬ ಜನ ಅದರಲ್ಲಿ ಇದ್ರೆ ಅಂತೆ, ನಮ್ಮ ತಂಗಿನೂ ಸಹ ಅದರಲ್ಲೇ ಇದ್ದರು. ಅವ್ರು ಕಾಲ್ ಮಾಡಿ ಈ ಥರ ಆಗಿದೆ ಅಂದಿದ ತಕ್ಷಣವೇ ನಾನು ಬಂದುಬಿಟ್ಟೆ, ಅಲ್ಲಿಂದ ಬಂದೆ. ಮತ್ತು ಬಸ್ಗೆ ಅವರೆಲ್ಲ ಇದು ಮಾಡಿದ್ರು. ಅಷ್ಟೊತ್ತಿಗೆ ಜಾಸ್ತಿ ಇದಾಗಿತ್ತು, ಜಾಸ್ತಿ ಜನ ಎಲ್ಲ ಕೂಡಿದ್ರು. ಯಾರಿಗೂ ಏನೂ ಆಗಿಲ್ಲ ಸರ್. ಆ್ಯಕ್ಚುಲಿ ಈ ಬಸ್ಸು ಯಾಕೆ ಸಡನ್ ಬ್ರೇಕ್? ಸರ್ ಅವ್ರು ಹೇಳ್ತಿದ್ದಾರೆ, ಆ್ಯಕ್ಚುಲಿ ಅವ್ರು ಫೋನ್ ಮಾತಾಡಿಕೊಂಡು ಗುದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಕೆಲವರು. ನಮಗೂ ಗೊತ್ತಿಲ್ಲ ಕ್ಲಾರಿಟಿಯಾಗಿ, ಇವ್ರದ್ದೇ ತಪ್ಪು ಅಂತ ಗೊತ್ತಾಗಿಲ್ಲ, ಇವ್ರದ್ದೇ ತಪ್ಪು ಅಂತ ಗೊತ್ತಾಗಲ್ಲ. ಬಟ್ ಇವ್ರು ಬಂದು ಮುಂದೆ ನಿಲ್ಸಿದ್ದಾರೆ ಅಂತ, ಹಿಂದೆಯಿಂದ ಬಂದು ಇವ್ರು ಗುದ್ದಿರೋದು ಅಂತ ಹೇಳ್ತಿದ್ದಾರೆ. ಸರ್ ನಾನು ಅಲ್ಲಿಂದ ಬರಬೇಕಾದ್ರೆ ಸೌಂಡ್ ಜಾಸ್ತಿ ಬಂತು ನಮಗೆ. ಮತ್ತು ನಾನು ಅಷ್ಟೊತ್ತಿಗೆ ನಮ್ಮ ತಂಗಿ ಸಹ ಕಾಲ್ ಮಾಡಿದರು, ಈ ಥರ ಆಗಿದೆ ಅಂತ. ನಮ್ಮ ತಂಗಿ ಅವ್ರ ಫ್ರೆಂಡ್ಗೆ ಕಾಲಿಗೆಲ್ಲ ಸ್ವಲ್ಪ ಗಾಯ ಆಗಿದೆ ಅಂತ ಸಹ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರ ಮನೆಗೆ ಹೊರಟೋಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಹೆಸರು ವೆಂಕಟೇಶ್ ಅಜ್ವಾರ ನಮ್ಮದು. ನಾವಿಲ್ಲೇ ಇದ್ದರೆ ಅವ್ರೇನು ಇಲ್ಲಿ ನಾನು ಅಲ್ಲಿ ಗಾಡಿ ನಿಲ್ಸ್ಕೊಂಡು ಅಲ್ಲಿದ್ದೆ, ಫಳ್ಳ ಅಂತ ಇಲ್ಲಿ ಮುಂದೆ ಇತ್ತು, ಅದು ಬಂದು ಭಾಳ ಚೆನ್ನಾಗಿ ಗುದ್ದಿದ್ದು. ನಾವು ಫಟ್ ಅಂತ ಯಾರೋ ಎಗರೋದ ಓಡಿ ಬಂದೆ. ಒಳಗಡೆ ಲೇಡೀಸ್ ಇದ್ಕೊಂಡು ಮುಂದ್ಗಡೆ ಬಿದ್ದೋಗಿದ್ದಾರೆ. ಕೇಳಿದ್ರಕ್ಕೆ ಮೊಬೈಲ್ ನೋಡಿಕೊಂಡು ಬಂದರು ಅಂತ ನನಗೆ ಹೇಳಿದ್ದವರು. ಕಂಡಕ್ಟ್ರಿಗೆ ಹೇಳಿದ್ರು, ಕೇಳಬೇಕು ಕಂಡಕ್ಟ್ರು. ಅವ್ರು ಇದ್ಕೊಂಡು ಹೇಳಿದ್ರಕ್ಕೆ ಅವ್ರು ಸುಮ್ಮನೆ ಇದ್ದರು, ಏನು ಮಾತಾಡೋಕೆ ಹೋಗಿಲ್ಲ. ಸರ್ ಅದೇ ತಪ್ಪು, ಗೌರ್ಮೆಂಟಿದೆ ತಪ್ಪು. ಯಾಕಂದರೆ ಇವರು ಆವಾಗ ತಾನೇ ಮೂವ್ ಮಾಡ್ತಾಯಿದ್ರೆ ಜೋರಾಗಿ ಬಂದು ಗುದ್ದದ್ದು ನಾನೇ ನೋಡಿದ್ದೆ. ನಾನು ಇದ್ಕೊಂಡು ಕೇಳಿದ್ರಕ್ಕ ಎಮ್ಮನು ಈತಿಂದ ತಪ್ಪು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳಿಂದ ವಾಹನಗಳು ಮತ್ತು ಜನಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ ಎಂದು ಈಗಾಗಲೇ ವಿಧಾನಸಭೆಯ ಅಧಿವೇಶನದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆಯಲಾಗಿದೆ. ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ತರಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗಿದೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಕೇಶವಪುರದಿಂದ ಶಿಡ್ಲಘಟ್ಟ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅಪೆಂಡಿಕ್ಸ್ ಇ ಯೋಜನೆಯಡಿ 95 ಲಕ್ಷ ರುಗಳ ವೆಚ್ಚದಲ್ಲಿ ಡಾಂಬರೀಕರಣಗೊಳಿಸಲಾಗುತ್ತಿದೆ. ಅದರ ಕಾಮಗಾರಿಯನ್ನು ಪರಿಶೀಲಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಕೇಶವಪುರದ ಕೆರೆ ಕೋಡಿ ಹರಿದರೆ ಮಳೆಯ ನೀರು ರಸ್ತೆಗೆ ಹರಿಯುತ್ತಿದ್ದನ್ನು ಗಮನಿಸಿ ಈ ಪ್ರದೇಶದಲ್ಲಿ ಒಂದು ಸೇತುವೆ ಮತ್ತು ರಸ್ತೆಯನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಮತ್ತು ಎಸ್ಟಿಪಿ ಯೋಜನೆಯಡಿ ಅನುದಾನ ನೀಡಲು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಭರವಸೆ ನೀಡಿದ್ದಾರೆ. ಅತಿ ಶೀಘ್ರದಲ್ಲಿ ಅನುದಾನ ಬಿಡುಗಡೆಯಾಗಲಿದೆ ಎಂದರು. ಗ್ರಾಮೀಣ ಪ್ರದೇಶದಲ್ಲಿನ ರಸ್ತೆಗಳು ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಸ್ವಾಭಿಮಾನಿ ಮತದಾರರು ನೀಡಿರುವ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ. ಕ್ಷೇತ್ರದ ಜನರ ಹಕ್ಕುಗಳಿಗಾಗಿ ಸದಾ ಹೋರಾಟ ನಡೆಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀನಿವಾಸ್, ಜೆಇ ದಿನೇಶ್, ಜೆಡಿಎಸ್ ಮುಖಂಡರಾದ ತಾದೂರು ರಘು, ಕುಂದಲಗುರ್ಕಿ ಚಂದ್ರು ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್,
ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನ ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಲೋಡುಗಟ್ಟಲೆ ಯೂರಿಯಾ ಸರಬರಾಜು ಆಗುತ್ತಿದ್ದರೂ ರೈತರು ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತಿಲ್ಲ. ಇದು ಸರ್ಕಾರದ ವೈಫಲ್ಯವೋ ಅಥವಾ ಕೃಷಿ ಇಲಾಖೆಯ ನಿರ್ಲಕ್ಷ್ಯವೋ ಅರ್ಥವಾಗುತ್ತಿಲ್ಲ ಎನ್ನುವ ಪರಿಸ್ಥಿತಿ ಬಾಗೇಪಲ್ಲಿಯಲ್ಲಿ ನಿರ್ಮಾಣಗೊಂಡಿದೆ. ಬಾಗೇಪಲ್ಲಿ ತಾಲೂಕಿನ ಬಹುತೇಕ ರಸಗೊಬ್ಬರ ಮಾರಾಟ ಕೇಂದ್ರಗಳ ಮುಂಭಾಗದಲ್ಲಿ ಬಾಗೇಪಲ್ಲಿ ತಾಲೂಕಿನ ರೈತರು, ಮಹಿಳೆಯರು ಸೇರಿದಂತೆ ಆಂಧ್ರಪ್ರದೇಶದ ರೈತರು, ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಪಡೆದುಕೊಳ್ಳಲು ನಾಮುಂದು ತಾಮುಂದು ಎಂಬಂತೆ ಮುಗಿಬೀಳುತ್ತಿದ್ದಾರೆ. ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ 2025ನೇ ಸಾಲಿನಲ್ಲಿ 80.66% ವಿಸ್ತೀರ್ಣದಲ್ಲಿ ಬಿತ್ತನೆಯಾಗಿದೆ. ಕೃಷಿ ಇಲಾಖೆ 28,892 ಹೆಕ್ಟೇರ್ ಪ್ರದೇಶದ ಬಿತ್ತನೆ ಗುರಿ ಹೊಂದಿದ್ದು, ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ 23,307 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬಿತ್ತನೆಯಾಗಿದೆ. ಬಿತ್ತನೆ ವಿಸ್ತೀರ್ಣದ ಆಧಾರಿತವಾಗಿ 2025ರ ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ 2,188 ಮೆಟ್ರಿಕ್ ಯೂರಿಯಾ ಬೇಕಾಗಿದೆ. ಆದರೆ ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿಗೆ ವಿವಿಧ ಕಂಪನಿಗಳಿಂದ 3,090 ಮೆಟ್ರಿಕ್ ಟನ್ ಯೂರಿಯಾ ಸರಬರಾಜು ಮಾಡಲಾಗಿದೆ. ಈಗಾಗಲೇ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿಗೆ ಅಗತ್ಯಕ್ಕೂ ಮೀರಿ 890 ಮೆಟ್ರಿಕ್ ಟನ್ ಯೂರಿಯಾ ಹೆಚ್ಚುವರಿಯಾಗಿ ಪೂರೈಸಲಾಗಿದೆ. ಆದರೂ ಯೂರಿಯಾಗೆ ಮಾತ್ರ ಬೇಡಿಕೆ ಕಡಿಮೆಯಾಗುತ್ತಿಲ್ಲ. ರೈತರು ತಮ್ಮ ಕೃಷಿ ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಯೂರಿಯಾ ಬಳಸುತ್ತಿದ್ದಾರೆಯೇ ಅಥವಾ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಿಗೆ ಸರಬರಾಜು ಮಾಡುತ್ತಿರುವ ಯೂರಿಯಾ ವಾಣಿಜ್ಯ ಬಳಕೆಗೆ ಬಳಸಲಾಗುತ್ತಿದೆಯೇ ಅಥವಾ ಗಡಿಭಾಗದ ಆಂಧ್ರಪ್ರದೇಶಕ್ಕೆ ಸಾಗಿಸಲಾಗುತ್ತಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಯೂರಿಯಾ ವಿತರಣೆಯಲ್ಲಿ ಲೋಪದೋಷಗಳನ್ನು ಸರಿಪಡಿಸದ ಹಿನ್ನೆಲೆಯಲ್ಲಿ ಯೂರಿಯಾ ಸರತಿ ಸಾಲಿನಲ್ಲಿ ನಿಲ್ಲುವುದು ಅನಿವಾರ್ಯವಾಗಿದ್ದು, ಸಮಸ್ಯೆ ಪರಿಹಾರಕ್ಕೆ ಕೃಷಿ ಇಲಾಖೆ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಆಂಧ್ರ
ಪ್ರದೇಶದ ಗಡಿಭಾಗದಲ್ಲಿ ಇರುವ ರಸಗೊಬ್ಬರ ಮಾರಾಟ ಕೇಂದ್ರಗಳ ಮುಂಭಾಗದಲ್ಲಿ ಮಾತ್ರ ಯೂರಿಯಾಗೆ ಬಹಳ ಬೇಡಿಕೆ ಉಂಟಾಗಿದೆ. ಆಧಾರ್ ಕಾರ್ಡ್ ಗುರುತಿನ ಚೀಟಿ ನೋಂದಣಿ ಮಾಡಿಕೊಂಡು ರೈತರಿಗೆ ಯೂರಿಯಾ ನೀಡಲಾಗುತ್ತಿದೆ. ಆದರೆ ರೈತರು ಅಲ್ಲವಾದರೂ ಆಧಾರ್ ಕಾರ್ಡ್ ಹಿಡಿದುಕೊಂಡು ಸರತಿ ಸಾಲಿನಲ್ಲಿ ನಿಂತು ಯೂರಿಯಾ ಪಡೆದುಕೊಳ್ಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಗ್ರಾಮದಲ್ಲಿ ಗಣೇಶ ಮೂರ್ತಿಯ ದರ್ಬಾರ್, ಹಬ್ಬದ ಕಳೆ ತಂದ ಸಂಭ್ರಮ, ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು. ಯೂರಿಯಾಗೆ ಪರದಾಟ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು, ರಸಗೊಬ್ಬರದ ಅಂಗಡಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ. ಚಾಲಕರ ಅಜಾಗರೂಕತೆಯಿಂದ ಚಾಲನೆ, ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಅಪಘಾತ, ಚಾಲಕರ ಅವಾಂತರಕ್ಕೆ ಸಾರ್ವಜನಿಕರ ಪರದಾಟ. ಹದಗೆಟ್ಟ ರಸ್ತೆಗಳಿಂದ ಸಾರ್ವಜನಿಕರ ಪರದಾಟ, ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿರುವೆ ಶಾಸಕ ಮೇಲೂರು ರವಿಕುಮಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.